ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಪ್ಪು ಬರ್ಡೇ ಆಗಿರೋದ್ರಿಂದ ಅವ್ನಿಗೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಕೊಡೋಣ ಅಂತ ಕಾಯ್ದು ಬರ್ಫಿ ಅಥವಾ ಕಾಯ್ದು ಇದನ್ನ ಗಿಣ್ಣು ಅಂತ ಕರೀತಾರೆ. ಇಲ್ಲ ಅಂದ್ರೆ ಪುಟ್ಟಿಂಗ್ ಅಂತ ಕೂಡ ಕರೀತಾರೆ ಇದನ್ನ. ಮೊದ್ಲು ಒಂದ್ ಕಾಯಿ ತಗೊಂಡಿದೀನಿ, ದಪ್ಪಕಾಯಿ. ನಿಮ್ಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಅನ್ಬಿಟ್ಟು ಅದಕ್ಕೋಸ್ಕರ 2 ಕಪ್ ತಗೊಂಡಿದೀನಿ. ನೋಡಿ ಗೊತ್ತಾಗುತ್ತೆ ಹಾಗಾದ್ರೆ ನಿಮ್ಗೆ ಯಾವ ತರ ಬಟ್ಲಲ್ಲಿ ತಗೋಬೇಕು ಏನು ಅಂತ ಮೆಜರ್ಮೆಂಟ್. ಅದಕ್ಕೆ ಆನಂತರ ಅದಕ್ಕೆ 1 ಕಪ್ ವಾಟರ್ ಆಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ತಿರ್ಗಾ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಪ್ ವಾಟರ್ ಆಡ್ ಮಾಡ್ಬೇಕು. ಅದು ಚೆನ್ನಾಗಿ ಸಮ್ದಿರ್ಬೇಕು, ಆ ತರ ನುಣ್ಕೋಬೇಕು. ಅಂದ್ರೆ ಸ್ಮೂತ್ ಪೇಸ್ಟ್ ಬರುತ್ತಲ್ಲ ಆ ತರ ಇದ್ ಮಾಡ್ಕೊಂಡ್ರೆ ಸರಿ. ನಂತರ ಇದನ್ನ ಒಂದು ಬಟ್ಟೆಗಾದ್ರೂ ಸರಿ, ಇಲ್ಲ ಜಾಲರಿ ಇಟ್ಕೊಂಡಾದ್ರೂ ಸರಿ, ಅದನ್ನ ವಾಟರ್ ಇರುತ್ತಲ್ಲ ಅದನ್ನೆಲ್ಲ ಸ್ಟೋಕ್ ಮಾಡ್ಕೋಬೇಕು. ಫಸ್ಟ್ 1 ಸ್ಪೂನ್ ಸಹಾಯದಿಂದ ಅದನ್ನ ಚೆನ್ನಾಗಿ ರಸ ತಗೋಬೇಕು. ಅಂದ್ರೆ ಕಾಯಲ್ಲಿ ಬರುತ್ತಲ್ವಾ ಅದನ್ನ ತಗೋಬೇಕು. ಅದೇ ವೆರಿ ಇಂಪಾರ್ಟೆಂಟ್. ಅದನ್ನೆಲ್ಲ ತಗೊಂಡು ಚೆನ್ನಾಗಿ ಸೋದಿಸ್ಕೊಂಡಾದ್ಮೇಲೆ ಅದನ್ನ ಬೇಕಾದ್ರೆ ನೀವು ಸಾಂಬಾರ್ ಗಿಂಬಾರ್ಗೆ ಯೂಸ್ ಮಾಡ್ಕೊಬಹುದು. ಆ ನಂತರ ಇದು ತಳ ಹಿಡಿದ ಯಾವ್ದು ಪಾತ್ರೆ ತಗೋಬೇಕು. ತಳ ಹಿಡಿದ್ ಬಿಟ್ರೆ ಸ್ವೀಟ್ ಚೆನ್ನಾಗ್ ಬರಲ್ಲ. ಸೊ ಅದಕ್ಕೋಸ್ಕರ ಇದು ಕಾರ್ನ್ ಫ್ಲೋರ್ ತಗೊಳ್ತಾ ಇದ್ದೀನಿ 1 ಬಟಲ್ ಫುಲ್. ಅದನ್ನ ಅದಕ್ಕೆ ಆ ಕಾಯಲ್ಲಿ ಇರುತ್ತಲ್ಲ ಅದು ಗಂಟಿಲ್ದೆ ಹೋದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ತಾ ಇರೋದು ಇವಾಗೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ತರ ಪೇಸ್ಟ್ ಆಗಿರ್ಬೇಕು. ಆ ನಂತರ 1 ಕಪ್ ಸಕ್ಕರೆ ತಗೋತಾ ಇದ್ದೀನಿ, ಶುಗರು. ಬೇಕಾದ್ರೆ ನೀವು ಬೆಲ್ಲ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಆದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಬೆಲ್ಲ. ಅದಕ್ಕೋಸ್ಕರ ನಾವು ಸಕ್ಕರೆನೆ ತಗೊಂಡಿದೀವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮನೇಲಿ ನೀವು ಟ್ರೈ ಮಾಡ್ಲೇಬೇಕು, ಸೂಪರ್ ಆಗಿರುತ್ತೆ. ಸ್ಲೋ ಮೀಡಿಯಂ ಅಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ತಿರುಗ್ತಾ ಇರ್ಬೇಕು, ಕೈ ಬಿಡಬಾರ್ದು. ಆ ನಂತರ ಒಂದು ಬೌಲ್ಗೆ ತುಪ್ಪ ಸವರ್ಕೊಂಡಿದೀನಿ. ಏಕೆಂದ್ರೆ ಅದು ತುಪ್ಪ ಸವರ್ಲಿಲ್ಲ ಅಂದ್ರೆ ಅದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ಲೋ ಅಲ್ಲಿ ತಿರುಗ್ತಾ ಇರ್ಬೇಕು. ಅದನ್ನ ತಿರ್ಗಾದ್ಮೇಲೆ ಈ ತರ ಒಂಚೂರ್ ಗಟ್ಟಿ ಆದ ತಕ್ಷಣ ಕಾರ್ನ್ ಫ್ಲೋರ್ ಹಾಕ್ಬೇಕು. ಅದನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅವಾಗ ಇನ್ನೂ ಗಟ್ಟಿ ಆಗಿರುತ್ತೆ. ಆದ್ರೆ ಅಂಟ್ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಗಂಟೆಲ್ಲ ಹೊಡ್ಕೋಬೇಕು. ಅಲ್ಲೇ ಸ್ಮೂತ್ ಮಾಡ್ಕೊಂಡು ನೀವು ಸ್ಮೂತ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಎಲ್ಲ ಸ್ಮೂತ್ ಮಾಡ್ಕೊಂತಾ ಇರ್ಬೇಕು. ಅದಿನ್ನುವೆ ಈ ತರ ಫುಲ್ಲು ತೆಳು ತರ ಆಗಿರುತ್ತೆ. ಆದ್ರೆ ಇನ್ನೂ ಸ್ವಲ್ಪ ಬೇಯಬೇಕು. ಅದು ಗೊತ್ತಾಗುತ್ತೆ ನಮ್ಗೆ. ಸ್ವಲ್ಪ ಗಟ್ಟಿ ಆಗ್ತಾ ಐತೆ ಹಂಗೆ, ತೆಳು ಎಲ್ಲ ಹೋಗ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಕೈ ಬಿಡದೆ ತಳ ಹಿಡಿದಂಗೆ ನೋಡ್ಕೊಂಡೆ ತಿರುಗ್ತಾನೆ ಇರ್ಬೇಕು. ನೋಡಿ ಇನ್ನುವೆ ತಿರುಗ್ತಾನೆ ಇರ್ಬೇಕು. ಮನೇಲಿ ಒಮ್ಮೆ ಟ್ರೈ ಮಾಡಿ. ಮತ್ತೆ ಯಾವ ಸ್ವೀಟು ಬೇಡ ಅನ್ಸುತ್ತೆ. ಈ ಸ್ವೀಟ್ ಅಂತೂ ಸಖತ್ತಾಗಿರುತ್ತೆ ನಿಮ್ಗೆ. ಇದನ್ನ ಕಾಯಿ ಫುಟ್ಟಿಂಗ್ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಕಾಯಿ ಗಿಣ್ಣು ಅಂತ ಕೂಡ ಕರೀತೇವೆ. ಮಂಡ್ಯ ಸೈಡ್ ತುಂಬಾ ಇದು ಫೇಮಸ್ ಸ್ವೀಟ್ ಆಗಿದೆ. ನಮ್ಮ ಅತ್ತೆ ಸೈಡ್ ಎಲ್ಲ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನ. ಅದೇ ನಮ್ಮ ಅತ್ತೆದೇ ಇದು ರೆಸಿಪಿ ಮಾಡ್ತಾ ಇರೋದು ಅವರು. ಫುಲ್ಲು ನೋಡಿ ಅಲ್ಲಿ ಎಷ್ಟು ಗಟ್ಟಿ ಆಗಿರ್ಬೇಕು. ಇನ್ನೊಂದ್ 2 ಮಿನಿಟ್ಸ್ ಎಲ್ಲ ಹಾಗೆ ಹೋಗುತ್ತೆ. ಈಗ ಈ ಕನ್ಸಿಸ್ಟೆನ್ಸಿ ಬಂದಿದಾಗ ಬೌಲ್ಗೆ ಹಾಕಬೇಕು ಬಿಸಿಲೇ. ತುಪ್ಪ ಎಲ್ಲ ಇರುತ್ತಲ್ವಾ ಅದು ಏನು ಕಚ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ತಣ್ಣಗೆ ಹಾಕಕ್ ಬಿಡ್ಬೇಕು. ಒಂದ್ ಬೌಲ್ಗೆ ಹಾಕ್ಬಿಟ್ಟೆ ನಾವು ಫುಲ್ಲು ಬಿಸಿ ಎಲ್ಲ ಆರ್ಬೇಕು. ಆ ನಂತರ ಫುಲ್ಲು ಆ ಬಬಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಹಾಗಾದ್ರೆ ಇದು ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಆಹಾ ಎಷ್ಟು ಚೆನ್ನಾಗಿರುತ್ತೆ, ನೋಡ್ತಿದ್ರೆ ತಿನ್ಬೇಕು ಅನ್ಸ್ತಾ ಇತ್ತು. ಆ ನಂತರ ಒಂದು ಫಾಯಿಲಿಂಗ್ ಪೇಪರ್ ತಗೋಬಿಡಿ, ಫುಲ್ ಕವರ್ ಮಾಡಿ ಅದ್ರ ಜೊತೆ. ಏನಕ್ಕೆ ಅಂದ್ರೆ ವಾಟರ್ ಆಡ್ ಆಗತ್ತಲ್ವಾ ಫ್ರೀಜರ್ ಅಲ್ಲಿ ಇಟ್ರೆ. ಸೊ ಅದಕ್ಕೋಸ್ಕರ ಫಾಯಿಲಿಂಗ್ ಪೇಪರ್ ಹಾಕಿದ್ರೆ ವಾಟರ್ ಆಡ್ ಆಗಲ್ಲ. ಆ ನಂತರ ಓಪನ್ ಮಾಡ್ತಾ ಇದೀನಿ ನೋಡಿ ಎಷ್ಟ್ ಚೆನ್ನಾಗಿ ಬಂದೈತೆ. ಹಿಂಗ್ ಪ್ರೆಸ್ ಮಾಡಿದ್ರೆ ಫುಲ್ ಸ್ವೀಟ್ ಕೇಕ್ ತರಾನೇ ಆಗ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು. ಆ ನಂತರ ಯಾವ್ದಾದ್ರು ಒಂದ್ ಬೌಲ್ಗೆ ಅಥವಾ ಪ್ಲೇಟ್ಗೆ ತಗೊಂಡು ಈ ತರ ಮಾಡಿ ಕಟ್ ಮಾಡ್ಕೊಂಡು ತಿನ್ನೋದೇ ತುಂಬಾ ಚೆನ್ನಾಗಿರುತ್ತೆ. ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್ ಅಥವಾ ಪುದೀನ
ಪುದೀನ, ರೋಸ್ ಪೆಟಲ್ ಮತ್ತೆ ಕೇಸರಿ ದಳ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೋಡಿ. ಈಗ ಕಟ್ ಮಾಡ್ತಾ ಇದೀನಿ. ಈಗ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಬಂದಿದೆ ಏನು ಅಂತ. ಅದು ಎಷ್ಟು ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ಈ ಸ್ವೀಟ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆನಂತರ ಅಪ್ಪು ಬರ್ಡೇ ಇತ್ತ. ಸಂಜೆ ಶಾಪಿಂಗ್ ಅಂತ ಹೋಗ್ಬೇಕು. ಅವ್ನಿಗೆ ಡ್ರೆಸ್ ಕೂಡ ತೆಗ್ದಿರ್ಲಿಲ್ಲ, ಬಿಸಿ ಇದ್ದ ಕಾರಣ. ಸೊ ಅದಕ್ಕೋಸ್ಕರ ಟ್ರೆಂಡ್ಸ್ ಹೋಗಿ ತೆಗಿಯೋಣ ಅನ್ಕೊಂಡಿದ್ದು. ಬಟ್ ಅಲ್ಲಿ ಕಲೆಕ್ಷನ್ ಇಲ್ದೇ ಇದ್ದ ಕಾರಣ ಆ ಕಲೆಕ್ಷನ್ ಏನಿರ್ಲಿಲ್ಲ. ಬೇರೆ ಅಂಗಡಿಲೇ ತಗೊಂಡು ನಾವು ಸುಮ್ನೆ ನೋಡ್ತಾ ಇದ್ವು. ಆನಂತರ ಅಪ್ಪು ಮಾರ್ನಿಂಗ್ ಎದ್ದ ತಕ್ಷಣ ಹೀಗೆ ದೇವ್ರನ್ನ ನೆನ್ತಾ ಇರ್ತಾನೆ. ಒಂದ್ 5 ಮಿನಿಟ್ಸ್ ಅಲ್ಲೇ ನಿದ್ದೆ ಹೊಡಿತಾ ಇರ್ತಾನೆ. ಮಕ್ಳಿಗೆ ಹೇಗ್ ಕಲಿಸ್ತೀವೋ ಹಾಗೆ ಕಲಿತಾ ಇರ್ತಾರೆ ಮಕ್ಕಳು. ಆ ರೋಟಿನ್ ಅವ್ರು ನೋಡಿ ಕಲಿಯೋದೇ ಜಾಸ್ತಿ ಹೇಳ್ಕೊಡೋಕ್ಕಿಂತ. ಆನಂತರ ಅವನ್ಗೆ ಬರ್ಡೇ ಡ್ರೆಸ್ ಇದಾಗಿತ್ತು. ಅವ್ನ್ಗೆ ಯಾವಾಗ್ಲೂ ಟೀ ಶರ್ಟ್ ಮತ್ತೆ ಚಡ್ಡಿ ತಗೊಡ್ತಾ ಇರ್ತೀಯ ಅಮ್ಮ, ಈ ಸಲ ಪ್ಯಾಂಟ್ ಮತ್ತೆ ಶರ್ಟ್ ತಗೊಡು ಅಂತ ಅವನೇ ಬಾಯ್ಬಿಟ್ಟು ಕೇಳ್ದ. ಅವ್ನ್ಗೆ ಯಾವ್ದು ಇಷ್ಟ ಅದೇ ತಗೋ ಅಂತ. ಆನಂತರ ಮಂಡೇ ಇಂದಾನೆ ಅವ್ನ್ಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿತ್ತು. ಸೊ ಆದ್ರೂವೆ ನಾನೇ ಕಳಿಸಿದ್ದೆ. ಅವ್ನಿಗಿಷ್ಟ, ಸಖತ್ ಇಷ್ಟ. ಅವಾಗ್ಲಿಂದಾನೇ ಹೇಳ್ತಿದ್ದ, ಮಮ್ಮಿ ನಾನು ಹೋಗ್ತೀನಿ ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಿದ್ದ. ಸೊ ಅದಕ್ಕೋಸ್ಕರ ಆಯ್ತು ಹೋಗು. UKG LKG ಇತ್ತು, ಇವನ್ PKG ಅಲ್ವಾ. ಸೊ ಅದಕ್ಕೆ ಹಾಲಿಡೇಸ್ ಕೊಟ್ಬಿಟ್ಟಿದ್ರು. ಮಂಡೇ ಒಂದಿನ ಹೋಗ್ಬಿಟ್ಟು ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಟ್ಬಿಟ್ಟು ಬಂದ್ರು. ಬರ್ತಡೇ ಮಾಡಿದ್ದು ಹೆಂಗನ್ನಿಸ್ತು ನಿನಗೆ? ಹೆಂಗನ್ನಿಸ್ತು ಹೇಳ್ಬೇಕು. ಸೂಪರ್ ಅನಿಸ್ತಾ? ನಾವು ಹೋಯ್ತಾ ಇದ್ದೀನಿ. ಬಾಯ್ ಬಾಯ್. ಹೀಗಿತ್ತು, ಸಿಂಪಲ್ ಆಗಿ ಮಾಡಿದ್ದು. ಆ್ಯಂಡ್ ಅವ್ನ ಡ್ರೆಸ್ಸು ಹೀಗಿತ್ತು. ಇನ್ನೊಂದು ಡ್ರೆಸ್ ತೊಗೊಂಡಿದ್ದು, ನೈಟ್ ಡ್ರೆಸ್ಸು. ಸೊ ಅದನ್ನೂ ಇಷ್ಟಪಟ್ಟಿದ್ದೆ. ಇದನ್ನೇ ಹಾಕೋತೀನಿ, ಅದು ಬೇಡ, ಅದು ಶೆಕೆ ಟೈಟು ಅಂತ ಹೇಳ್ತಾ ಇದ್ದ ಆಗ್ಲೇ. ಅದಕ್ಕೆ ನಿಂಗೆ ಯಾವುದೂ ಡ್ರೆಸ್ ತೊಗೊಡಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದ್ದ ಅವನು. ಮಕ್ಕಳಿಗೆ ಯಾವ ಕಂಫರ್ಟಬಲ್ ಅನಿಸುತ್ತೆ ಆ ಬಟ್ಟೆನೇ ಇಷ್ಟಪಡ್ತಾರೆ ಮತ್ತು ಅದನ್ನೇ ಹಾಕೊಳ್ಳೋಕ್ಕೆ ತುಂಬ ಆಸೆ ಪಡ್ತಾರೆ. ಆನಂತರ ಹೀಗಿತ್ತು ಅವನ ಕೇಕ್. ಲಾಸ್ಟ್ ಟೈಮ್ ಈವೆಂಟ್ಸಲ್ಲಿ ಮಾಡಿದ್ದು. ಬಟ್ ಅವನೇನು ಅಷ್ಟೊಂದು ಖುಷಿ ಪಟ್ಟಿರಲಿಲ್ಲ. ಅವ್ರ ಫ್ರೆಂಡ್ಸ್ ಯಾರನ್ನೂ ಕರೆದಿರ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಈ ಸಲ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡು ಮಾಡ್ತು. ಈ ಸಲ ತುಂಬ ಖುಷಿ ಪಡ್ತಿದ್ದ. ಅವ್ನ ಫ್ರೆಂಡ್ಸ್ ಎಲ್ಲ ಇವರೇ, ಅಪ್ಪು. ಸನ್ವಿ ಹಾಯ್. ಹಾಯ್ ಅಪ್ಪು. ಹಾಯ್. ಅಣ್ಣ ಬನ್ನಿ ಅನ್ಬೇಕು. ಬಿಡು ಹಂಗೆ ಬಾಯಿಗೆಲ್ಲ ಹಾಕಬೇಡ. ಎದ್ ನಿಂತ್ಕೊಚ್ಚಿನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪು. ತಿನ್ಸು ಪಾಪ. ನಾನು ಬರೀ ವಿಡಿಯೋ ಮಾಡ್ತಿದ್ದೀನಿ ತಾನೆ. ಹೌದಾ? ಅಯ್ಯೋ
5 ನಿಮಿಷ ಹಂಗೆ ಟಿವಿ ಆಫ್ ನಿಂತ್ಕೋ. ಮಾಡ್ರಿ ಟಿವಿ ಆಫ್ ಮಾಡಿ ಸೌಂಡ್ ಟಿವಿ ಆಫ್ ಮಾಡ್ರಿ ಟಿವಿ ಆಫ್ ಮಾಡಿ ಅದೇ ಸೌಂಡ್ ಕೇಳಿಸುತ್ತೆ ಅಯ್ಯೋ ಅಪ್ಪು ಅಪ್ಪು ಅಯ್ಯೋ ಐದು ನಿಮಿಷ ನಿಂತ್ಕೋ. ಅಪ್ಪು ನೆಕ್ ಬೇಡ ನಿಂದ ಅಮ್ಮ ಅಂತೀನಿ ಅಪ್ಪೋ ಏನ್ ಅಷ್ಟಿಂದರ ಹಿಡ್ಕವ ಹಿಂಗೆ ಇದಾಕವ ಬರೋಕ್ಕೆ ಎಲ್ಲಾದರೂ ವಿಶ್ ಮಾಡ್ತಾ ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಥರ ಹೆಚ್ಚಿನ ವಿಡಿಯೋಕ್ಕಾಗಿ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.